ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ತುಂಬಾ ಸಂತೋಷ. ಹಿಂಗಂದ್ರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಇದರ ಫಲಾನುಭವಿಗಳಿಗಂತೂ ಈ ನಿಮಿಷಕ್ಕೂ ಗೊತ್ತಿಲ್ಲ, ಆ ಬಡವರಿಗೆ. ಆದರೆ ರಾಜಕೀಯ ಚರ್ಚೆ ಬಹಳ ಜಾಸ್ತಿ ನಡೀತಾ ಇದೆ. ಒಬ್ಬರ ಮೇಲೊಬ್ಬರು ಬಿದ್ದು ಇದರ ಕ್ರೆಡಿಟ್ ಯಾರು ತಗೋಬೇಕು ಅನ್ನೋಂಥ ಚರ್ಚೆ ಇವೆಲ್ಲ ಆಗ್ತಾ ಇದೆ. ಈ ಚರ್ಚೆಗಳು ನಿಲ್ಲಿಸಬೇಕು ಸಾಕಿನ್ನು. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಬಗ್ಗೆ ಆದೇಶ ಆಗಿ 10 ವರ್ಷ ಆಯಿತು. 168 ಕೋಟಿ ರೂಪಾಯಿ ಖರ್ಚು ಆಯಿತು. ಅದು ತಯಾರಾಗಿ 7 ವರ್ಷ ಆಯಿತು. ಆದರೆ ಅದು ಬಿಡುಗಡೆ ಆಗಿಯೂ ಕೂಡ ಇನ್ನು ಚರ್ಚೆಯಲ್ಲಿದೆ. ಕಾಂತರಾಜ್ ಅವರ ಒರಿಜಿನಲ್ ಕಾಪಿನೇ ಇಲ್ಲ ಅನ್ನೋಂಥ ಅಂಶ ಇನ್ನು ಹೇಳಿದ್ಯಾರು ನಾವ್ಯಾರು ಅಲ್ಲ, ಬೇರೆ ಯಾರು ರಾಜಕಾರಣಿ ಅಲ್ಲ. ಇನ್ನೊಬ್ಬ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗ್ಡೆ ಹೇಳ್ತಾರೆ, ನಂಗೆ ಒರಿಜಿನಲ್ ಕಾಪಿನೇ ಸಿಕ್ಕಿಲ್ಲ ಅಂತ. ಮೊನ್ನೆ ಮುಖ್ಯಮಂತ್ರಿಗಳು ಆರಂಭದಲ್ಲಿ ಉತ್ತರ ಪೌರುಷವನ್ನು ತೋರಿದ್ರು. ಆದರೆ ಅವ್ರ ಪಕ್ಷದಲ್ಲೇನೆ ಅವ್ರ ಕಾಲೆಳೆಯಕ್ಕೆ ಶುರು ಮಾಡಿದ್ರು. ಈ ನಿಮಿಷ ತನಕನೂ ಕೂಡ ಆ ರಾಜ್ಯದಲ್ಲಾಗಿರೋಂಥ ಜಾತಿ ಜನಗಣತಿಯ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ. ಅಲ್ಲೂ ಇನ್ನೂ ಪೂರ್ಣ ಆಗಿಲ್ಲ. ಇನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ 9ನೇ ತಾರೀಕು. ಅದಾದ ನಂತರ ಅಸೆಂಬ್ಲಿಗೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಜನಗಳ ಮಧ್ಯೆ ಹೋಗ್ಬೇಕು. ಇದೇನೇನಾಗುತ್ತೆ ಆಮೇಲೆ. ಆದರೆ ಕಾಂಗ್ರೆಸ್ ಪಕ್ಷದವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ಹೊರಟಾಗ ಯಾವ ಗೊಂದಲವೂ ಇರಲಿಲ್ಲ. ನಾನು ಅವಾಗ ವಿರೋಧ ಪಕ್ಷದ ವಿಧಾನ ಪರಿಷತ್ತಲ್ಲಿ ನಾಯಕ ಆಗಿದ್ದೆ. ಕಾಂತರಾಜ್ ಅವ್ರ ಹತ್ರ ಹೋಗಿ ಕಚೇರಿನಲ್ಲಿ ಭೇಟಿ ಮಾಡಿದೆ. ಇದು ರೆಡಿ ಇದೆ, ಮುಖ್ಯಮಂತ್ರಿಗಳು ಹೇಳಿದ್ರೆ ಇವತ್ತೇ ಕೊಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಅವಾಗ. ಒಟ್ಟಾರೆ ಇನ್ನೊಂದು ವಾರ ಅಸೆಂಬ್ಲಿ ಇದೆ. ಈ ಅಸೆಂಬ್ಲಿ ಮುಗಿಯೋದ್ರೊಳಗೇನೆ ಖಂಡಿತ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ. ಅಸೆಂಬ್ಲಿಗೂ ಒಂದು ವಾರ ಕೊನೆ, ಚುನಾವಣೆ ಹತ್ತಿರ ಬರೋಂಥ ಸಂದರ್ಭ. ಆದರೆ ಆ ವರದಿ ಬಿಡುಗಡೆ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ, ಅದು ಬಿಡುಗಡೆ ಆಗಲಿಲ್ಲ. ಮೊನ್ನೆನೂ ಕೂಡ ಕಾಂಗ್ರೆಸ್ ನಾಯಕರುಗಳು, ನಾನು ಜಾತಿನ ಹೇಳೋದಕ್ಕೆ ನನಗೆ ನಾಚೆ ಆಗುತ್ತೆ, ಲಿಂಗಾಯತ ಶಾಸಕರು, ಒಕ್ಕಲಿಗರ ಶಾಸಕರು ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತಗೋತೇವೆ ಅಂದ್ರೆ, ಈ ಒಂದು ಜಾತಿ ಜನಗಣತಿ ಏನು ರಾಜ್ಯದ ಸರ್ಕಾರ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಸಕ್ತಿ ತೋರಿಸ್ತಾ ಇದ್ದಾರೆ, ಅವರ ಪಕ್ಷದ ಲಿಂಗಾಯತರು ಶಾಸಕರು, ಒಕ್ಕಲಿಗರ ಶಾಸಕರೇ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಸೇರಿ ಅವ್ರ ಮನೇಲಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಇನ್ನು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕಿನ್ನೂ ಮೋಕ್ಷ ಸಿಕ್ಕಿಲ್ಲ. ಇದಕ್ಕೆ ಮುಕ್ತಿ ಯಾವತ್ತು? ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ದಯವಿಟ್ಟು ರಾಜಕಾರಣವನ್ನು ಬಿಟ್ಟು ಇದನ್ನ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ವಿಧಾನಮಂಡಲದಲ್ಲಿ ಅಪ್ರೂವ್ ಮಾಡಿಕೊಂಡು ಜನರುಗಳ ಅಭಿಪ್ರಾಯ ಕೇಳಿಕೊಂಡು ಬಿಡಿ ಹೊರಗಡೆಗೆ. ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡೋಣ. 168 ಕೋಟಿ ಜನಗಳಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅನುಕೂಲ ಮಾಡ್ತೀವಿ ಅಂತ 10 ವರ್ಷದಿಂದ ಹೇಳ್ಕೊಂಡ್ಬಂದ್ರಿ. ಇನ್ನೂ ಆಗಲಿಲ್ಲ. ನಾನೇ ವಿರೋಧ ಪಕ್ಷ ನಾಯಕನಾಗಿ ಅದು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದನು. ಇವತ್ತು ಒತ್ತಾಯ ಮಾಡ್ತೇನೆ, ಅದನ್ನು ಬಿಡುಗಡೆ ಮಾಡಿ. ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಇದನ್ನು ಒತ್ತಾಯ ಮಾಡಿದ್ದು ಬಿಡುಗಡೆ ಮಾಡಿ ಅಂತ ಈಗಲೂ ಹೇಳ್ತಾ ಇದ್ದೀನಿ. ಗೊಂದಲವನ್ನು ಮಾಡಬೇಡಿ ಅಂತ ಬಿಜೆಪಿ ಹೇಳುತ್ತೆ ವಿನಃ ಈ ಜನಗಣತಿ ಬಗ್ಗೆ ಎಂದೂ ಕೂಡ ಬಿಜೆಪಿ ವಿರೋಧ ಮಾಡಿಲ್ಲ.
ಇದು ರಾಜ್ಯದ ಪರಿಸ್ಥಿತಿ. ನನಗೇನೋ ಇವಾಗ ಇದಕ್ಕೆ ಒಂದು ಪ್ರಶ್ನೆ ತುಂಬಾ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾನೆ. ನಿಮಗೆ ತಾಕತ್ತಿದ್ರೆ ಈ ಜಾತಿ ಜನಗಣತಿಯನ್ನ ಯಾರೇ ಅಡ್ಡ ಬಂದ್ರು ಬಿಡಲ್ಲ, ನಾನು ಇಷ್ಟನೇ ತಾರೀಕೊಳಗೆ ಇದನ್ನು ಜಾರಿ ತರ್ತೇನೆ. ಇದನ್ನು ಹೇಳ್ಬೋದಾ ನೀವು? ನಿಮಗೆ ಕುರ್ಚಿ, ಮುಖ್ಯಮಂತ್ರಿ ಕುರ್ಚಿ ಮುಖ್ಯನೋ? ಹಿಂದುಳಿದವರು, ದಲಿತರು ಉದ್ಧಾರ ಅಂತ ಹೇಳ್ತಾರೆ, ಅವ್ರು ಮುಖ್ಯನೋ? ಕನ್ವಿನ್ಸ್ ಮಾಡಿ. ಯಾವುದೇ ಜಾತಿಯವರಿಗೆ ಇದರಿಂದ ಅನ್ಯಾಯ ಆಗಲ್ಲ. ಅವ್ರು ಹೇಳ್ತಾ ಇದ್ದಾರಲ್ಲ, ಒಕ್ಕಲಿಗರಿಗೆ ಅನ್ಯಾಯ, ಅದರಿಂದ ಲಿಂಗಾಯತರಿಗೆ ಅನ್ಯಾಯ. ನನಗೆ ಕುಂಚಿಟಿಗರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಕನ್ವಿನ್ಸ್ ಮಾಡಿ ಎಲ್ಲಾ ಜನಾಂಗೂ ಕೂಡ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇನೆ. ಇಷ್ಟನೇ ತಾರೀಕೊಳಗೆ ಇದು ಮುಗಿಸ್ತೇನೆ ಅಂತ ಹೇಳಿ ಡೆಡ್ ಲೈನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಆಗ ನಿಜಕ್ಕೂ ಇವರಿಗೆ, ಹಿಂದುಳಿದವರಿಗೆ, ದಲಿತರ ಬಗ್ಗೆ ಸರಿಯಾದ ಆಸಕ್ತಿ ಇದೆ ಅಂತ ಬರುತ್ತೆ. ಇಲ್ಲ ಅಂದ್ರೆ ಕೇವಲ ರಾಜಕಾರಣಕ್ಕೆ, ಕೇವಲ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಈ ಜಾತಿ ಜನಗಣತಿ ಅಸ್ತ್ರವನ್ನ ನೀವು ಬಳಸ್ತಿದೆ ಅಂತ ಭಾವನೆ ಇಡೀ ರಾಜ್ಯದ ಜನಕ್ಕೆ ಬರುತ್ತೆ.